ಕಿರುತೆರೆ ನಟಿ ಮತ್ತು ನಿರೂಪಕಿ ಮಂಜುಳಾ ಅಲಿಯಾಸ್ ಶ್ರುತಿಗೆ ಚಾಕುವಿನಿಂದ ಇರಿಯಲಾಗಿದೆ ಅಂತಕ್ಕಂಥ ಒಂದು ಸುದ್ದಿ ಈಗ ತಡವಾಗಿ ಬೆಳಕಿಗೆ ಬರ್ತಾ ಇದೆ. ಪತಿಯಿಂದಲೇ ಈ ಕೃತ್ಯವಾಗಿದೆ ಅಂತ. ಕಿರುತೆರೆ ನಟಿಗೆ ಪತಿಯಿಂದಲೇ ಚಾಕು ಇರಿತ, ಜೊತೆಗೆ ಸಿನಿಮಾ ಸ್ಟೈಲ್ನಲ್ಲಿ ಗೋಡೆಗೆ ತಲೆ ಗುದ್ದಿಸಿ ಕೊಲೆಗೆ ಯತ್ನ, ಮುಖಕ್ಕೆ ಪೆಪ್ಪರ್ ಸ್ಪ್ರೇ ಹೊಡೆದು ಚಾಕುವಿನಿಂದ ಇರಿಯಲಾಗಿದೆ. ಸದ್ಯಕ್ಕೆ ಆಕೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಮಂಜುಳಾ ಅಲಿಯಾಸ್ ಶ್ರುತಿ ಅಂತ ಅಮೃತಧಾರೆ ಸೇರಿದಂತೆ ಕೆಲವು ಧಾರಾವಾಹಿಗಳಲ್ಲಿ ಈಕೆ ನಟನೆಯನ್ನು ಮಾಡಿದ್ರು. ಇಬ್ಬರು ಮಕ್ಕಳಿದ್ದಾರೆ, ಮದುವೆಯಾಗಿ 20 ವರ್ಷ ಆಗಿದೆ. ಈಗ ಪತ್ನಿಯ ಶೀಲವನ್ನು ಶಂಕಿಸಿ ಪತಿ ಈ ಕೃತ್ಯವನ್ನು ಎಸಗಿರ್ತಕ್ಕಂಥದ್ದು. 4ನೇ ತಾರೀಕು ನಡೆದಿರೋ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಸದ್ಯಕ್ಕೆ ಈಗ ಅವರು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗಿದೆ. ಬೇರೆ ಬೇರೆ ವಿಚಾರಗಳಿಗೆ ಗಂಡ ಹೆಂಡತಿ ನಡುವೆ ಮನಸ್ತಾಪ ಇತ್ತು, ಆಗಾಗ್ಗೆ ಮಾತಿನ ಚಕಮಕಿ ನಡೀತಾ ಇತ್ತು, ಜಗಳವಾಗ್ತಾ ಇತ್ತು. 4ನೇ ತಾರೀಕು ಜಗಳ ತಾರಕಕ್ಕೆ ಹೋಗಿ ಗಂಡ ಮುಖಕ್ಕೆ ಪೆಪ್ಪರ್ ಸ್ಪ್ರೇ ಹೊಡೆದು ಚಾಕುವಿನಿಂದ ಇರಿದು ಗೋಡೆಗೆ ತಲೆಯನ್ನು ಗುದ್ದಿಸಿ ಆಕೆಯನ್ನು ಕೊಲ್ಲುವ ಪ್ರಯತ್ನವನ್ನು ಮಾಡಿದ್ದಾರೆ. ಅದಾದ ನಂತರ ಆಕೆಯನ್ನು ವಿಕ್ಟೋರಿಯಾ ಆಸ್ಪತ್ರೆಗೆ ಸೇರಿಸಲಾಗಿದೆ. ಈಗ ಸದ್ಯಕ್ಕೆ ಆಕೆ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ದಾರೆ ಅಂತಕ್ಕಂಥದ್ದು ಜುಲೈ 4ನೇ ತಾರೀಕು ನಡೆದಿರುವಂತಹ ಘಟನೆ. ಪತ್ನಿಯ ಹೆಸರು ಅಂಬರೀಷ್ ಅಂತ. ಅಂಬರೀಷ್ ಎಂಬಾತನನ್ನು ಪ್ರೀತಿಸಿ 20 ವರ್ಷದ ಹಿಂದೆ ಇವರು ಮದುವೆಯಾಗಿದ್ದರು. ಅಂಬರೀಷ್ ಎಂಬಾತನನ್ನು ಪ್ರೀತಿಸಿ ಮದುವೆಯಾಗಿದ್ದರು ಮಂಜುಳಾ ಅಲಿಯಾಸ್ ಶ್ರುತಿ. ಇಬ್ಬರು ಮಕ್ಕಳಿದ್ದರೂ ಕೂಡ ದಂಪತಿ ಮಧ್ಯೆ ಪದೇ ಕಲಹ ಆಗ್ತಾ ಇತ್ತು. ಶ್ರುತಿಯ ನಡವಳಿಕೆಯ ಬಗ್ಗೆ ಕಿರಿಕ್ ಮಾಡ್ತಾ ಇದ್ರಂತೆ ಪತಿ. ಕಳೆದ ಏಪ್ರಿಲ್ನಲ್ಲಿ ಪತಿಯಿಂದ ದೂರವಾಗಿ ಅಣ್ಣನ ಮನೆಯಲ್ಲಿದ್ದರು ಶ್ರುತಿ. ಆಮೇಲೆ ಏನೋ ಫ್ಯಾಮಿಲಿಯವರೆಲ್ಲ ಸೇರಿಕೊಂಡು ಕಾಂಪ್ರಮೈಸ್ ಮಾಡಿಸಿ ಮತ್ತೆ ಗಂಡನ ಮನೆಗೆ ಕಳಿಸ್ಕೊಟ್ಟಿದ್ರು ಅಂತ ಮಾಹಿತಿ ಕೂಡ ಈಗ ಲಭ್ಯವಾಗ್ತಾ ಇದೆ. 20 ವರ್ಷ ದಾಂಪತ್ಯ ಮಾಡಿದ ನಂತರವೂ ಕೂಡ ಇವರ ದಾಂಪತ್ಯದಲ್ಲಿ ಸಾಮರಸ್ಯ ಇರಲಿಲ್ಲ. ಹೆಂಡತಿ ಮೇಲೆ ಗಂಡನಿಗೆ ಅನುಮಾನ ನಡವಳಿಕೆ ಬಗ್ಗೆ. ಹಾಗಾಗಿ ಈ ಕಿರಿಕ್ ಆಗಾಗ್ಗೆ ನಡೀತಿತ್ತು ಅಂತ ಹನುಮಂತನಗರ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ನಲ್ಲಿ ನಡೆದಿರ್ತಕ್ಕಂಥ ಘಟನೆ ಇದು. ಪೆಪ್ಪರ್ ಸ್ಪ್ರೇ ಹೊಡೆದು ಚಾಕುವಿನಿಂದ ಇರಿದು ಆಕೆಯನ್ನು ಕೊಲೆ ಮಾಡೋದಕ್ಕೆ ಗಂಡನೇ ಪ್ರಯತ್ನ ಪಟ್ಟಿದ್ದಾರೆ ಅಂಬರೀಷ್ ಅಂತ. ಇಬ್ಬರು ಮಕ್ಕಳಿದ್ದಾರೆ ಇವರಿಗೆ, ಇವರ ದಾಂಪತ್ಯಕ್ಕೆ. ಪದೇ ಈ ರೀತಿ ದಾಂಪತ್ಯದಲ್ಲಿ ಕಲಹ ಉಂಟಾಗ್ತಾ ಇತ್ತು ಅನ್ನುವಂತಹ ಮಾಹಿತಿ ಗೊತ್ತಾಗಿದೆ. ಆ ಜಗಳ ತಾರಕಕ್ಕೇರಿ ಈ ರೀತಿ ಆಗಿದೆ. ಗುರುವಾರ ರಾಜಿ ಸಂಧಾನ ಬಳಿಕ ಒಂದಾಗಿದ್ದರಂತೆ ಶ್ರುತಿ ಮತ್ತು ಅಂಬರೀಷ್. ರಾಜಿ ಸಂಧಾನವಾದ ಮಾರನೇ ದಿನವೇ ಪತ್ನಿಗೆ ಇರಿದಿದ್ದಾನೆ ಗಂಡ. ಕೊಲೆ ಯತ್ನ ಪ್ರಕರಣ ದಾಖಲಿಸಿ ಆರೋಪಿ ಅಂಬರೀಷ್ನನ್ನು ಬಂಧಿಸಿದ್ದಾರೆ ಹನುಮಂತನಗರ ಪೊಲೀಸರು. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ ಈಗ ನಟಿ ಶ್ರುತಿ. ಗುರುವಾರ ಅಂದರೆ 3ನೇ ತಾರೀಕು ರಾಜಿ ಸಂಧಾನ ಆಗಿತ್ತು. ಅಣ್ಣನ ಮನೆಯಲ್ಲಿದ್ದರು, ಗಂಡನ ಜೊತೆ ಜಗಳ ಆಡ್ಕೊಂಡು ಮನೆ ಬಿಟ್ಟು ಹೋಗಿದ್ದರು. ರಾಜಿ ಪಂಚಾಯಿತಿ ಮಾಡಿಸಿ ಮತ್ತೆ ಕಳಿಸ್ಕೊಟ್ಟಿದ್ದಾರೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನರಸಿಂಹಮೂರ್ತಿ ಅವರಿಂದ ಪಡ್ಕೊಳ್ಳೋಣ. ಮೂರ್ತಿ, 20 ವರ್ಷದ ದಾಂಪತ್ಯದ ನಂತರನೂ ಕೂಡ ಹೆಂಡತಿಯನ್ನು ಅನುಮಾನಿಸ್ತಾರೆ, ಕೊಲೆಗೆ ಪ್ರಯತ್ನ ಪಡ್ತಾರೆ ಅಂತಂದರೆ ಹೇಗದು, ಏನಿದೆ ಡೀಟೇಲ್ಸ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಅರವಿಂದ, ಕಿರುತೆರೆ ನಟಿಗೆ ಗಂಡನೇ ಮುಖಕ್ಕೆ ಸ್ಪ್ರೇಯನ್ನು ಹೊಡೆದು ಪಕ್ಕೆಲುಬು, ತೋಳು ಮತ್ತು ತೊಡೆಯ ಭಾಗಕ್ಕೆ ಚಾಕುವಿನಿಂದ ಇರಿದು ಕೊಲೆಗೆ ಯತ್ನಿಸಿರುವ ಘಟನೆ ಬೆಂಗಳೂರಿನ ಹನುಮಂತನಗರದಲ್ಲಿ ನಡೆದಿದೆ. ಈಕೆ ಮಂಜುಳಾ ಅಲಿಯಾಸ್ ಶ್ರುತಿ ಅಂತೇಳಿ ಅಮೃತ ವರ್ಷಿಣಿ ಸೇರಿದಂತೆ ಅಮೃತಧಾರೆ ಸೇರಿದಂತೆ ಕೆಲ ಸೀರಿಯಲ್ಗಳಲ್ಲಿ ಅಭಿನಯಿಸಿದ್ದಾರೆ ಅನ್ನೋ ಮಾಹಿತಿಗಳು ಕೂಡ ಲಭ್ಯವಾಗ್ತಿದೆ. ಕಳೆದ 20 ವರ್ಷಗಳ ಹಿಂದೆ ಅಂಬರೀಷ್ ಎಂಬಾತನನ್ನು ಪ್ರೀತಿಸಿ ಮದುವೆಯಾಗಿದ್ದರು. ಮಕ್ಕಳು ಈಗಾಗಲೇ ಕಾಲೇಜ್ಗೆ ಹೋಗ್ತಿದ್ದಾವೆ. ಯಾವುದೋ ಒಂದು ಲೀಸ್ ವಿಚಾರಕ್ಕಾಗಿ ಮನೆಯಲ್ಲಿ ಆಗಾಗ್ಗೆ
ಲೀಸ್ ಅಮೌಂಟ್ನ ವಿಚಾರವಾಗಿ ಆಗಾಗ್ಗೆ ಗಲಾಟೆ ಕೂಡ ನಡೀತಿತ್ತಂತೆ. ಯಾಕೋ ಇತ್ತೀಚೆಗೆ ಈ ಅಂಬರೀಷ್ ಹೆಂಡತಿ ಮೇಲೆ ಒಂದಷ್ಟು ಅನುಮಾನವನ್ನು ಪಡೋದಕ್ಕೆ ಶುರು ಮಾಡಿದ್ದಂತೆ, ಮತ್ತು ಆಕೆಯ ಶೀಲದ ಬಗ್ಗೆ ಕೆಟ್ಟದಾಗಿ ಮಾತನಾಡ್ತಿದ್ದಂತೆ. ಈ ವಿಚಾರವಾಗಿ ಮನೆಯಲ್ಲಿ ಗಲಾಟೆಗಳು ನಡೀತಿದ್ವು. ಹೀಗಾಗಿ ಆಕೆ ತನ್ನ ಗಂಡನನ್ನು ಬಿಟ್ಟು ಅಣ್ಣನ ಮನೆಯಲ್ಲಿ ವಾಸ ಮಾಡುವ ಕೆಲಸವನ್ನು ಮಾಡಿದ್ಲು. ಮತ್ತು ಕಳೆದ ಏಪ್ರಿಲ್ನಲ್ಲಿ ಒಂದಷ್ಟು ರಾಜಿ ಸಂಧಾನವಾಗಿ ಮತ್ತೆ ಕರೆತರುವ ಕೆಲಸವನ್ನು ಮಾಡಲಾಗಿತ್ತು. ಅದಾದ ಬಳಿಕ ಈ ಗುರುವಾರ ಇನ್ಮೇಲೆ ಇದೆಲ್ಲ ಬೇಡ ಅನ್ನೋ ಮಟ್ಟಿಗೆ ಒಂದಷ್ಟು ಮಾತುಕತೆಗಳಾಗಿದ್ದಾವೆ. ಆ ಮಾತುಕತೆಗಳಾಗಿ ಆಕೆ ಗಂಡನ ಮನೆಗೆ ಕೂಡ ಬಂದು ವಾಸವನ್ನು ಮಾಡ್ತಿದ್ರು. ಆದರೆ ಗುರುವಾರ ರಾತ್ರಿ ಮತ್ತೆ ಗಂಡ ಮತ್ತು ಹೆಂಡತಿ ನಡುವೆ ಗಲಾಟೆಯಾಗಿದೆ. ಈ ಸಂದರ್ಭದಲ್ಲಿ ಮಕ್ಕಳು ಕಾಲೇಜ್ಗೆ ಹೋಗಿದ್ರಂತೆ. ಆ ಸಂದರ್ಭದಲ್ಲಿ ಶುರುವಾದಂತಹ ಗಲಾಟೆಯ ಸಂದರ್ಭದಲ್ಲಿ ಈತ ಮುಖಕ್ಕೆ ಮೊದಲು ಪತ್ನಿಗೆ ಸ್ಪ್ರೇಯನ್ನು ಹೊಡೆದಿದ್ದಾನೆ. ಅದಾದ ಬಳಿಕ ಆಕೆಯ ತೋಳು, ಕುತ್ತಿಗೆ ಮತ್ತು ಈ ತೊಡೆಯ ಭಾಗಕ್ಕೆ, ಪಕ್ಕೆಲುಬು ಭಾಗಕ್ಕೆ ಚಾಕುವಿನಿಂದ ಇರಿದಿದ್ದಾನೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಕೂಡಲೇ ಸ್ಥಳೀಯರು ಈಕೆಯ ಚೀರಾಟವನ್ನು ಕೇಳಿ ಆಸ್ಪತ್ರೆಗೆ ದಾಖಲು ಮಾಡುವ ಕೆಲಸವನ್ನು ಮಾಡಿದ್ದಾರೆ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಇದೀಗ ಶ್ರುತಿ ಅಲಿಯಾಸ್ ಮಂಜುಳಾಗೆ ಚಿಕಿತ್ಸೆಯನ್ನು ಕೊಡಿಸುವ ಕೆಲಸವನ್ನು ಮಾಡಲಾಗ್ತಿದೆ. ಆಕೆ ಈ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅನ್ನೋ ಮಾಹಿತಿಗಳಿದ್ದಾವೆ. ಅದ್ರ ಜೊತೆಗೆ ಇದೀಗ ಹೆಂಡತಿ ಕೊಟ್ಟಂತಹ ದೂರಿನ ಆಧಾರದ ಮೇಲೆ ಪೊಲೀಸರು ಆಸ್ಪತ್ರೆಗೆ ತೆರಳಿ ಆಕೆಯಿಂದ ಒಂದು ಸ್ಟೇಟ್ಮೆಂಟನ್ನು ಪಡೆದುಕೊಂಡು ಅದಾದ ಬಳಿಕ ದೂರನ್ನು ದಾಖಲು ಮಾಡಿಕೊಂಡು ಇದೀಗ ಗಂಡ ಅಂಬರೀಷ್ನನ್ನು ಬಂಧಿಸಿ ಜೈಲಿಗಟ್ಟುವ ಕೆಲಸವನ್ನು ಕೂಡ ಮಾಡಿದ್ದಾರೆ. ಈಗ ಕಂಪ್ಲೇಂಟ್ ಕೊಟ್ಟಿದ್ದು ಯಾರು ಮೂರ್ತಿ? ಕಂಪ್ಲೇಂಟ್ನಲ್ಲಿ ಏನೇನು ವಿಚಾರಗಳಿತ್ತು ಅಂತ ಅಂದ್ಬಿಟ್ಟು ದೂರಿನಲ್ಲಿ? ಕಂಪ್ಲೇಂಟ್ನಲ್ಲಿ ಇದೇ ವಿಚಾರ ಅಂದರೆ ಪ್ರಮುಖವಾಗಿ ನನ್ನ ಮತ್ತು ನನ್ನ ಗಂಡನ ನಡುವೆ ಲೀಸ್ ಅಮೌಂಟ್ ವಿಚಾರವಾಗಿ ಆ ಲೀಸ್ ಅಮೌಂಟ್ ಕೊಡು ಅಂತೇಳಿ ಒಂದಷ್ಟು ಸತಾಯಿಸ್ತಿದ್ರು. ಅದ್ರ ಜೊತೆಗೆ ಮನೆಯಲ್ಲಿ ಗಲಾಟೆಯನ್ನು ಮಾಡ್ತಿದ್ರು. ಆದರೆ ನಾನು ಸೀರಿಯಲ್ಲು ಅಲ್ಲಿ ಇಲ್ಲಿ ಕೆಲಸ ಮಾಡಿ ಹಾಕ್ತಂತಹ ಹಣ ಅದು, ಆ ವಿಚಾರಕ್ಕೆ ಸಾಕಷ್ಟು ಗಲಾಟೆಗಳನ್ನು ಮಾಡ್ತಿದ್ರು. ಅದ್ರ ಜೊತೆಗೆ ಇತ್ತೀಚೆಗೆ ನನ್ನ ಶೀಲವನ್ನು ಶಂಕಿಸಿ ಇತರರ ಜೊತೆ ಕಂಪೇರ್ ಮಾಡಿ ನನ್ನನ್ನು ಮಾತನಾಡ್ತಿದ್ರು. ಇದು ಕೂಡ ಮನೆಯಲ್ಲಿ ಗಲಾಟೆ ಆಗೋದಕ್ಕೆ ಸಾಧ್ಯವಾಗ್ತು. ಈತನ ವರ್ತನೆಯನ್ನು ತಾಳಲಾರದೆ ನಾನು ನನ್ನ ಅಣ್ಣನ ಮನೆಯಲ್ಲಿ ವಾಸ ಮಾಡ್ತಿದ್ದೆ, ಇನ್ನು ಮುಂದೆ ಈ ರೀತಿಯಾಗಿ ಮಾಡೋದಿಲ್ಲ ಅಂತೇಳಿ ರಾಜಿ ಸಂಧಾನವನ್ನು ಮಾಡ್ಕೊಂಡು ಕರ್ಕೊಂಡ್ಬಂದರು. ಬಂದರೂ ಕೂಡ ಮತ್ತೆ ಇದೇ ರೀತಿಯಾದಂತಹ ವರ್ತನೆಯನ್ನು ತೋರಿ ಮುಖಕ್ಕೆ ಪೆಪ್ಪರ್ ಸ್ಪ್ರೇಯನ್ನು ಹೊಡೆದ್ರು. ನಾನು ಹೊರಗಡೆ ಹೋಗಬಾರ್ದು ಅಂತೇಳಿ, ಓಡೋಗಬಾರ್ದು ಅಂತೇಳಿ ಆ ಘಾಟು ಕಣ್ಣೂರಿಯಿಂದ ನಾನು ಬಳಲ್ತಿದ್ದಂತಹ ಸಂದರ್ಭದಲ್ಲಿ ಚಾಕುವನ್ನು ತಂದು ನನ್ನ ತೊಡೆ ಭಾಗ, ಪಕ್ಕೆಲುಬು ಮತ್ತು ತೋಳಿಗೆ ಚಾಕುವಿನಿಂದ ಇರಿದು ನನ್ನನ್ನು ಕೊಲೆ ಮಾಡುವ ಉದ್ದೇಶದಿಂದ, ನನ್ನನ್ನು ಸಾಯಿಸುವ ಉದ್ದೇಶದಿಂದ ಚಾಕುವಿನಿಂದ ಇರಿದಿದ್ದಾರೆ. ಆ ಬಳಿಕ ನಾನು ಸ್ಥಳೀಯರ ಸಹಾಯದಿಂದ ನಾನು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಳ್ತಿದ್ದೇನೆ ಅನ್ನೋ ಮಟ್ಟಿಗೆ ಇದೀಗ ಮಂಜುಳಾ ಪೊಲೀಸರ ಮುಂದೆ ಸ್ಟೇಟ್ಮೆಂಟನ್ನು ಸಹ ಕೊಟ್ಟಿರೋದು. ಮಂಜುಳಾ ಸ್ಟೇಟ್ಮೆಂಟ್ ಆಧಾರವಾಗಿಟ್ಟುಕೊಂಡು ಪೊಲೀಸರು ಒಂದಷ್ಟು ಸ್ಥಳ ಮಹಜರ್ ಪ್ರಕ್ರಿಯೆಯನ್ನು ಮುಗಿಸಿ ಆರೋಪಿಯನ್ನು ಬಂಧನ ಕೂಡ ಮಾಡಿದ್ದಾರೆ. ಆತನನ್ನು ಗಂಡ ಪತಿ ಅಂಬರೀಷ್ ಏನಿದ್ದಾನೆ ಆತನನ್ನು ಬಂಧಿಸಿ ಜೈಲಿಗಟ್ಟುವ ಕೆಲಸವನ್ನು ಮಾಡಿದ್ದಾರೆ. ರೈಟ್ ಮೂರ್ತಿ, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ದಾಂಪತ್ಯ ಅಂತಲೇ ಅಲ್ಲ, ಯಾವುದೇ ಸಂಬಂಧದಲ್ಲಿ, ಸ್ನೇಹದಲ್ಲಿ ನಂಬಿಕೆ ಅನ್ನೋದೇ ಮುಖ್ಯ. ಆ ನಂಬಿಕೆ ಅನ್ನೋದು ಒಂದು ಸರ್ತಿ ಹೋಗ್ಬಿಟ್ರೆ ಆಗಾಗ್ಗೆ ಈ ರೀತಿ ಗಲಾಟೆಗಳಾಗ್ತಾ ಇರ್ತವೆ.